ನಮಸ್ಕಾರ ಸ್ನೇಹಿತರೆ, ಕಥಾ ಕುಮಟಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನೀವೀಗ ನೋಡ್ತಾ ಇರೋದು ನನ್ನ ಟೆರೆಸ್ ಗಾರ್ಡನ್. ನಿಮಗೆ ಈ ಗಾರ್ಡನನ್ನು ಇನ್ನೊಮ್ಮೆ ಕಾಣಿಸ್ಬೇಕು ಅನ್ನಿಸ್ತು. ಸ್ವಲ್ಪ ಬಿಸಿಲು ಬೀಳ್ತಾ ಇದ್ದ ಹಾಗೆ ನನ್ನ ಈ ಗಾರ್ಡನ್ನಲ್ಲಿ ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂಗಳು ತುಂಬ ಅರಳಿವೆ. ಅವನ್ನೆಲ್ಲ ನಿಮಗೆ ತೋರಿಸ್ಬೇಕನ್ನಿಸ್ತು. ನನಗೆ ತುಂಬ ಖುಷಿಯಾಗಿದೆ. ನಿಮ್ಮ ಜೊತೆಗೆ ನಾನು ಸಂತೋಷವನ್ನು ಹಂಚಿಕೊಳ್ಳೋದು ನನ್ನ ಒಂದು ಉದ್ದೇಶ. ಗಿಡಗಳನ್ನು ಬೆಳೆಸೋದು ನನ್ನ ಒಂದು ಹವ್ಯಾಸ, ನಿಮಗೆಲ್ಲ ಗೊತ್ತೇ ಇದೆ. ಆಗಾಗ ನಾನು ಲೈವ್ ಮಾಡ್ತಾ ಇರ್ತೀನಿ, ಗಿಡಗಳ ಜೊತೆ ಮಾತಾಡೋದು, ನೀರು ಹಾಕೋದು, ಇವನ್ನೆಲ್ಲ ವಾಟ್ರಿಂಗ್ ಮಾಡೋದು ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೀವು ಅದನ್ನೆಲ್ಲ ನೋಡಿರ್ತೀರಿ ಅಂದ್ಕೊಂಡಿದ್ದೇನೆ. ಮಾರ್ನಿಂಗ್ ವೇಳೆಯಲ್ಲಿ ವಾಕಿಂಗ್ ಹೋಗಿ ಬಂದ ತಕ್ಷಣ ನಾನು ಲೈವನ್ನು ಮಾಡ್ತೇನೆ. ಸಾಮಾನ್ಯವಾಗಿ ಲೈವ್ ಮಾಡೋದೇ ನಾನು ಗಿಡಗಳ ಜೊತೆಯಲ್ಲಿ. ಸ್ನೇಹಿತರೆ, ಎಷ್ಟೊಂದು ಹೂಗಳು ಅರಳಿವೆ. ನಾವು ಬೆಳೆದಂತಹ ಗಿಡಗಳು ದೊಡ್ಡದಾಗಿ ಹೂವಾದಾಗ ಬಹಳ ಖುಷಿ ಆಗ್ತದಲ್ವಾ? ನೀವು ಯಾರಾದರೂ ಬೆಳೆದ ಗಿಡದಲ್ಲಿ ಹೂವಾಗಿದೆಯಾ? ಇದನ್ನು ನೀವು ನನ್ನ ಕಮ್ಯುನಿಟಿ ಇದರಲ್ಲಿ ಹಂಚ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹೂಗಳಿವೆ ಅನ್ನೋದು ನನಗೂ ಕೂಡ ಗೊತ್ತಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಹೂವನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನಿವತ್ತು ಇದನ್ನೇ ನಿಮಗೆ ತೋರಿಸ್ತಾ ಇದ್ದೇನೆ. ನಿಜಕ್ಕೂ ಹೂವಿನ ಗಿಡ ಅಂತಲ್ಲ, ಯಾವುದೇ ಗಿಡಗಳನ್ನು ಬೆಳೆಯೋದು ಕೂಡ ತುಂಬ ಕಷ್ಟ. ಇದರಿಂದ ನಮಗೆ ಗೊತ್ತಾಗ್ತಾ ಇದೆ ರೈತರು ಯಾವ ರೀತಿ ಶ್ರಮ ಪಡ್ತಾರೆ ಅನ್ನೋದನ್ನು ನಾವು ನೋಡಬಹುದು. ನೆಲ ಇದ್ದರೆ ಹೇಗೂ ಮಾಡ್ಕೊಂಡು ಹೋಗ್ಬೋದು, ಯಾಕೆಂದರೆ ಈ ತಾಯಿಯೇ ಒಳ್ಳೆಯ ಮಣ್ಣನ್ನು, ಗೊಬ್ಬರಯುಕ್ತ ಮಣ್ಣನ್ನು ನೀಡ್ತದೆ. ಆದರೆ ನಾವಿಲ್ಲಿ ಒಂದು ಮಣ್ಣಿಂದು ಅಥವಾ ಪ್ಲಾಸ್ಟಿಕ್ಕಿಂದು ಪಾಟಲ್ಲಿ ಸಾಧಾರಣ ಮಣ್ಣು, ನಮಗೆ ಅಂಥ ಒಂದು ಇದ್ರ ಮಣ್ಣು ಸಿಗೋಲ್ಲ. ಅದನ್ನು ತಗೊಂಡು ಈಗ ನಾನು ಟೆರೆಸ್ ಗಾರ್ಡನಲ್ಲಿ ಮಾಡ್ತಾ ಇರೋದು ಹಾಗೆ. ಇಲ್ಲಿ ಕೆಳಗಡೆ ಇರುವಂತಹ ಎಲ್ಲಿದೋ ಸಿಕ್ಕದಂತಹ ಮಣ್ಣನ್ನು ತಗೊಂಡೋಗಿ ಮೇಲೆ ಹಾಕಿ ಅದರ ಜೊತೆಗೆ ಎಲೆಗಳನ್ನು, ಗೊಬ್ಬರವನ್ನು ಎಲ್ಲ ಮಿಕ್ಸ್ ಮಾಡಿ ಗಿಡವನ್ನು ನೆಟ್ಟಿದ್ದೇನೆ. ಆ ಗಿಡದ ಟೊಂಗಿಗಳನ್ನು ನೆಟ್ಟಾಗ ಅದು ಚಿಗುರು ಬಂದು ಮೊಗ್ಗಾಗಿ ಹೂ ಬಿಟ್ಟಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ನೋಡಿ ನನ್ನ ಒಂದು ಟೆರೆಸ್ ಗಾರ್ಡನ್ ನೋಡಿ, ನಿಮಗೆ ಏನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಹೇಳಿ. ಯಾರಾದರೂ ಹೊಸದಾಗಿ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ ನೀವು, ಖುಷಿ ಆಗ್ತಾ ಇದೆಯಾ? ನನಗಂತೂ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಾವು ಬೆಳೆದ ಗಿಡಗಳು ಅಂದರೆ ನಮ್ಮ ಮಕ್ಕಳಿದ್ದ ಹಾಗೆ, ಹೌದಾ? ನಮ್ಮ ಮಕ್ಕಳು ಒಳ್ಳೆಯ ಪ್ರಗತಿಯನ್ನು ಹೊಂದಿದಾಗ ಎಷ್ಟು ಖುಷಿಯಾಗುತ್ತಾ, ಹಾಗೆ ಕೂಡ ಬೆಳೆದಂತಹ ಗಿಡಗಳು ಹೂವನ್ನು ಕೊಟ್ಟಾಗ ಬಹಳ ಒಂದು ಸಂತೋಷವನ್ನು ನಮಗೆ ಕೊಡ್ತದೆ. ಖಂಡಿತವಾಗಿ ನಿಮಗೆ ಯಾರಿದ್ದಾರೆ ಅನ್ನೋದಕ್ಕಿಂತ ನೀವು ಒಂದು ಗಿಡವನ್ನು ಇಟ್ಟಾಗ ಅದು ಏನು ನಿಮಗೆ ಖುಷಿ ಕೊಡ್ತದಲ್ಲ, ಅದು ಅಮೂಲ್ಯವಾದದ್ದು. ಅದರ ಪ್ರಯೋಜನವನ್ನು ನೀವು ಪಡೆಯಿರಿ ಅಂತ ಹೇಳ್ತೇನೆ ನಾನು. ಗಿಡಗಳನ್ನು ನೆಡಿ, ನಿಮ್ಮ ಒಂದು ಸಂತೋಷಕ್ಕೆ ನೀವೇ ಕಾರಣರಾಗಿರಿ ಅಂತ ಹೇಳ್ಕೊಂಡು ಹೇಳ್ತೇನೆ. ನನ್ನ ಈ ವಿಡಿಯೋವನ್ನು ನೋಡಿದ್ದೀರಿ, ನನ್ನ ಟೆರೆಸ್ ಗಾರ್ಡನನ್ನು ನೋಡಿದ್ದೀರಿ, ಹೇಗೆ ಅನ್ನಿಸ್ತು ನಿಮಗೆ ಕಾಮೆಂಟ್ ಮಾಡಿ. ಇಲ್ಲಿಯವರೆಗೂ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.
ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.